ಸರ್, ಈಗ ಪ್ರಭಾವಿಗಳ ಕೈವಾಡ ಇರಲಿಲ್ಲ ಅಂದಿದ್ರೆ ದರ್ಶನ್ ಆವಾಗಲೇ ಅಂದರೆ ದುಡ್ಡು ಏನೋ ಇಷ್ಟು ಕೋಟಿ ಇಷ್ಟು ಲಕ್ಷ ಅಂತ ಆವಾಗಲೇ ಮುಗಿಸೋಕೆ ನೋಡಿದ್ರು. ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ತೋರಿಸಿದ್ರು. ಆರಂಭದಲ್ಲಿ ರೇಣುಕಾಸ್ವಾಮಿ ನಂಗೆ ಯಾರು ಗೊತ್ತೇ ಇಲ್ಲ ಅಂದರು ಮೈಸೂರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ. ಇವಾಗ ಪಶ್ಚಾತ್ತಾಪ ಪಡ್ತಿದ್ದಾರೆ, ಅಳ್ತಿದ್ದಾರೆ. ನಾನಿದ್ದೆ ಸ್ಪಾಟಲ್ಲಿ, ಬಟ್ ನಾನು ಅವ್ರನ್ನ ಬೆದರಿಸಿದ ನಿಜ, ಬಟ್ ಹೊಡೆದಿಲ್ಲ ಅಂತಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗ್ತಿದೆ. ಸೊ ದರ್ಶನ್ ಅವರ ಹೇಳಿಕೆ ಮತ್ತು ತನಿಖೆ ಎರಡರ ಬಗ್ಗೆನೂ ಮಾತಾಡೋದಾದ್ರೆ ಸೂಕ್ತ ಹಂತದಲ್ಲಿ ಸೂಕ್ತ ಹಾದಿಯಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತಾ, ಅಥವಾ ನಿಮ್ಗೆ ಡೌಟ್ ಇದೆಯಾ ತನಿಖೆ ಮೇಲೆ ಅಂತ? ಮೇಡಮ್, ಅನ್ಲೆಸ್ ಅಂಟಿಲ್ ಪೇಪರ್ ನೋಡೋವರೆಗೂ ಕೂಡ ಅದನ್ನು ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ವಕೀಲ, ನಾನು ಪೇಪರ್ ಮೇಲೆ ನೋಡ್ತೀನಿ. ಎರಡನೇದು, ಪೊಲೀಸರ ಹಾವಭಾವ ನೋಡಿದಾಗ ಮೊದಲಿದ್ದಿದ್ದು ಜೋಶು ಇವಾಗಿಲ್ಲ ಅಂತ ಅನಿಸ್ತಾ ಇದೆ. ಮೊದಲು ಅವ್ರು ಹೆಂಗೆ ಅವನ್ನ ಹಿಡ್ಕೊಂಬಂದು ಅರೆಸ್ಟ್ ಮಾಡಿದ್ರು, ಆ ಒಂದು ಕಂಟಿನ್ಯೂಟಿ ಇವಾಗಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅವರು ಫಸ್ಟು ನಾನು ಟ್ರಾನ್ಸ್ಪರೆಂಟ್ ಆಗಿದ್ದಿದ್ರೆ ಅದನ್ನ ನಾನು ಯಾಕೆ ಕವರ್ ಮಾಡಲಿ? ಫಸ್ಟು ನಂಗೆ ಡೌಟ್ಸು ಅಷ್ಟೇ. ಮತ್ತು ಇನ್ವೆಸ್ಟಿಗೇಷನ್ ಒಂದಿನಕ್ಕಿಂತ ಮುಂಚೆನೇ ಯಾಕೆ ಮುಗಿಸಿದ್ರಿ? ಕೋರ್ಟ್ 6 ದಿನ ಟೈಮ್ ಕೊಟ್ಟಿದೆ, ನೀವು ಇಷ್ಟು ವಿಸ್ತಾರವಾಗಿ ಮಾಡು ಅಂತ. ನನಗೆ 5 ದಿನಕ್ಕೆ ಮುಗಿದೋಯ್ತು ಅಂದಂಗೆ ಲೆಕ್ಕ. ಎಕ್ಸಾಮ್ ಬರೆಯೋನು ಖಾಲಿ ಪೇಪರ್ ಕೊಟ್ಟವನು ಲೆಕ್ಕ, ಮುಂದೆ ಯಾರೋ ತುಂಬಿಸ್ತಾರೆ ಅನ್ನೋದು ಲೆಕ್ಕ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಸೂಕ್ಷ್ಮವಾಗಿ ಹೇಳ್ತೀನಿ, ಫಸ್ಟು 6 ದಿನ ತೊಗೊತಾರೆ, ತಿರ್ಗಾ ಇನ್ನು 2-3 ದಿನ ತೊಗೊತಾರೆ. ಯಾಕೆ ಮಾಡ್ತಾರೆ? ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂತ. ಅಂದರೆ ಅದರಲ್ಲಿ ರೇಪ್ ಕೇಸಲ್ಲಿ 3-4 FIR ಆಗ್ತವೆ, ನೋನ್ ಫ್ಯಾಕ್ಟು. ಹೆಣ್ಮಕ್ಳು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ಅಷ್ಟು ಬೇಗ ನೀನು ಅಷ್ಟು ಎಕ್ಸ್ಟೆನ್ಷನ್ ಮಾಡ್ತೀಯಾ? ಕೊಲೆ ಕೇಸಲ್ಲಿ, ದೊಡ್ಡ ಕೇಸಲ್ಲಿ ದೊಡ್ಡ ಕೈವಾಡ 5 ದಿನದಲ್ಲಿ ಮುಗಿಸೋಕ್ಕಾಗತ್ತಾ? ಅದು 17 ಜನ ಸ್ಟೇಟ್ಮೆಂಟು. ಲೋಹಿತ್ ಅವ್ರ ಪ್ರಕಾರ ಪ್ರಭಾವಿಗಳ ಕೈವಾಡ ಇದೆ ಅಂತ ಅನ್ಸುತ್ತೆ. 100% ಇದೆ ಮೇಡಮ್. ಇವತ್ತು ನಾನು ನಿಮಗೆ ಹೊಗಳೋಕ್ಕೋಸ್ಕರ ಹೇಳ್ತಾ ಇಲ್ಲ. ಮಾಧ್ಯಮ ಇಲ್ಲ ಅಂದಿದ್ರೆ ಈ ಕೇಸು 0 ಆಗ್ತಿತ್ತು. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ. ಎಲ್ಲಿ ಮಾಧ್ಯಮದವರು ಅದನ್ನು ದೊಡ್ಡ ವಿಷಯ ಮಾಡಿದ್ರೋ ರೇಣುಕಾಸ್ವಾಮಿಗೆ ಅಷ್ಟು ನ್ಯಾಯ ಸಿಗೋಂತಾಯಿತು. ಇವತ್ತೇನೋ ನಾನು ನೋಡಿದೆ 5 ಲಕ್ಷ ರೂಪಾಯಿನೋ ಅವ್ರ ಕುಟುಂಬಕ್ಕೆ ಹೋಯ್ತಂತೆ ಸಿನಿಮಾ ಚೇಂಬರಿಂದ. ಅದನ್ನು ಸಿನಿಮಾ ಚೇಂಬರ್ ಅವರು ಸುಮ್ಮನೆ ಕೊಡ್ತಿರಲಿಲ್ಲ, ಅವರು ಅದನ್ನು ಕೊಡಿಸೋವಂಥ ಕೆಲಸ ನೀವು ಮಾಡಿದ್ದೀರಿ. ಅಂದರೆ ನೀವು ಯಾವಾಗ ದರ್ಶನ್ ವಿರುದ್ಧ ಇಷ್ಟೆಲ್ಲ ಪ್ರಚಾರ ಮಾಡಿದ್ರಿ, ವಿರುದ್ಧ ಅಲ್ಲ ನ್ಯಾಯದ ಪರ ಯಾವಾಗ ನೀವೆಲ್ಲ ಪ್ರಚಾರ ಮಾಡಿದ್ರಿ, ಯಾವಾಗ ಪ್ರಜ್ಞಾವಂತರು ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಎಲ್ಲವನ್ನೂ ಸ್ಪಂದಿಸ್ತು, ಆಗ ಅವರು ನ್ಯಾಯ ಸಿಗ್ತಿರೋದು. ಇಲ್ಲಾಂದರೆ ಅದೊಂದು ಬೀದಿ ಹಣನೇ ಆಗ್ತಿತ್ತು, ಅದು ಹಂಗೆ ಕ್ರಿಮಿನೇಷನ್ ಆಗ್ತಿತ್ತು, ಅದು ಹಂಗೆ ಮುಗಿದೋಗ್ತಿತ್ತು. ಸೊ ಫಸ್ಟು ನಾನು ಚಂದನ್ ಅವ್ರಿಗೆ, ACP ಅವ್ರಿಗೆ ಕಂಗ್ರಾಚ್ ಹೇಳ್ತೀನಿ. ಯಾಕಂದರೆ ಎಷ್ಟೇ ಪ್ರೆಷರ್ ಇದ್ರೂ ನಾನು ಕರ್ಕೊಂಬೋಗು ಅಂತ ಹೇಳಿದ್ರಂತೆ. ಅವ್ರು ಕರ್ಕೊಂಬಂದಮೇಲೆ ಮಾಧ್ಯಮದವರು ಅದನ್ನು ತುಂಬ ಚೆನ್ನಾಗಿ ಟೇಕ್ ಓವರ್ ಮಾಡಿದ್ವಿ. ಇವಾಗ ಮುಂದೆ ಇದು ಕೇಸು ಅವರು ನಿಜವಾಗ್ಲೂ ತಪ್ಪು ಮಾಡಿದರೆ, ದರ್ಶನ್ ನಿರಪರಾಧಿ ಆಗಿದ್ದರೆ, ಹೊಡೆದೇ ಇಲ್ಲ ಅಂದರೆ ಓಕೆ, ಅದಕ್ಕೆ ಕಾಲ ತಕ್ಕನಾಗಿ ಎಷ್ಟು ಶಿಕ್ಷೆನೋ 1 ವರ್ಷನೋ 2 ವರ್ಷನೋ ಆಗಲಿ. ಕಾಸ್ ಆಫ್ ಡೆತ್ಗೆ ಅವರೇ ಕಾರಣಕರ್ತರಾಗಿದ್ದರೆ ಅವ್ರಿಗೆ ಈ IPSCಯಲ್ಲಿ ಏನಿದೆಯೋ ಆ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಹೋರಾಟ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.